ವೇದಿಕೆಯನ್ನು ಕೂರಿಸಬೇಕು ಅಂತಾನೆ ನಾವು ಆಸನ ವ್ಯವಸ್ಥೆ ಸಹ ಮಾಡಿದ್ವಿ. ಸಮಯ ಒಂದಷ್ಟು ಕಾರ್ಯಕ್ರಮದಲ್ಲಿ ವ್ಯತ್ಯಾಸ ಆಗಿದ್ದರಿಂದ ಹಾಗಾಯ್ತು. ದಯಮಾಡಿ ಎಲ್ಲ ಕವಿಗಳು ಹೆಚ್ಚಿಗೆ ಸಮಯ ಅರ್ಥ ವಿವರಣೆಗಳಿಗೆ ಹೋಗಲ್ಲ. ಎಲ್ಲರೂ ಕೂಡ ಭೌತಿಕತೆಯಿಂದ ಕೂಡಿರ್ತಕ್ಕಂಥ ಸ್ನೇಹಿತರು, ಇಲ್ಲಿರ್ತಕ್ಕಂಥವರೆಲ್ಲರೂ ಬುದ್ಧಿಜೀವಿಗಳು. ಹೀಗಾಗಿ ಕಾವ್ಯದ ಒಂದು ಸ್ವೀಕಾರಕ್ಕೆ ವೇದಿಕೆಯನ್ನಾಗಲೇ ನಾರಾಯಣ ಸ್ವಾಮಿ ಸರ್ ಅವರು ಸಿದ್ಧಪಡಿಸಿಕೊಟ್ಟಿದ್ದಾರೆ. ನೇರವಾಗಿ ನಾನು 5-6 ಕವಿತೆಗಳು ವಾಚನ ಮಾಡಿಕೊಂಡೆ, ಸಮಯ ಸಾಲಲ್ಲ. ಒಂದು ಕವನ ಮತ್ತು ಗೇಯ ಭಾವ ಅಂದ್ರೆ ಹಾಡೋದಕ್ಕೆ ಅವಕಾಶ ಇರತಕ್ಕಂಥ ಒಂದು ಕವಿತೆ, ಎರಡನ್ನು ಮಾತ್ರ 2 ನಿಮಿಷದಲ್ಲಿ ಮುಗಿಸ್ತೀನಿ ಅನ್ಕೊಂತೀನಿ. ಮೊದಲನೇದಾಗಿ ನಾನು ಓದ್ತಿರ್ತಕ್ಕಂತಹ ಕವನ ಬಾಧಿತರು. ಬಾಧಿತರು ಅಂದ್ರೆ ಎಲ್ಲ ನೋವುಂಡವರು, ಒಂದಲ್ಲ ಒಂದು ರೀತಿಯಲ್ಲಿ ವಿ ಆರ್ ಆಲ್ ಸಫರರ್ಸ್. ನೋವು ಅಂತಕ್ಕಂಥದ್ದನ್ನು ಅನುಭವಿಸ್ತಾನೆ ಇದ್ದೀವಿ. ಅದರ ಬಗ್ಗೆ ಒಂದು ಕವನ, ಬಾಧಿತರು. ನಾವು ಎಲ್ಲರೂ ನೋವುಂಡವರೇ, ನಾವು ಎಲ್ಲರೂ ನೋವುಂಡವರೇ, ನಾವು ಎಲ್ಲರೂ ಗಾಯಗೊಂಡವರೇ. ಮನದೊಳಗಿನ ತಿಮಿರದಲ್ಲಿ, ಬೆಳಕು ಕಾಣದ ಗುಹೆಗಳಲ್ಲಿ, ಅರಿಯದ ವಿಧಿ ಬೇಡನ ಶರಗಳಘಾತಕ್ಕೆ ಸಿಲುಕಿ ಮೌನದಿ ರೋಧಿಸುತ್ತಿರುವವರೇ, ನಾವೆಲ್ಲರೂ ನೋವುಂಡವರೇ. ಹುಡುಕುತ್ತೇವೆ ಹತ್ತಿರದವರಲ್ಲಾದರೂ ಸಿಗುವುದೇನು ಆಸರೆ, ಹುಡುಕುತ್ತೇವೆ ಹತ್ತಿರದವರಲ್ಲಾದರೂ ಸಿಗುವುದೇನು ಆಸರೆ. ಕಾಣದಾದ ಕನಸುಗಳೊಂದಿಗೆ, ಕಂಪಿಸುತ್ತಿರುವ ಭಾವಗಳೊಂದಿಗೆ, ದಹಿಸುತ್ತಿರುವ ಹೃದಯವನ್ನು ಹೊತ್ತು ಮರಳಿ ಬರುತ್ತೇವೆ. ಹುಡುಕುತ್ತೇವೆ ಮತ್ತೆ ದಹಿಸುತ್ತಿರುವ ಹೃದಯವನ್ನು ಹೊತ್ತು ಮರಳಿ ಬರುತ್ತಿದ್ದೇವೆ. ನಾವು ಕಲಿಯುತ್ತಿದ್ದೇವೆ. ನೋವಾಗಿದ್ದರೂ ನಗಲು, ಮೋಸ ಮಾಡಿದವರು ಒಡನಾಡಲು, ಬಾಳ ನಾಟಕವನ್ನು ಹೀಗೆಯೇ ಮುಂದುವರಿಸಲು. ಆದರೆ ನಾವು ನೀವು ಎಲ್ಲರೂ ಪ್ರೀತಿ ಕೊಟ್ಟು ನೋವು ಪಡೆದವರೇ, ನಮ್ಮೊಳಗಿನ ಕಥೆಗಳನ್ನು ಮರೆತು ತಿಳಿಯದ ಕಾಲ್ಪನಿಕತೆಗೆ ಕಿವಿಯಾದವರೇ, ಬಾಯಿ ತೆರೆಯಲು ಬೆದರಿದವರೇ, ನಾವು ಎಲ್ಲರೂ ನೋವುಂಡವರೇ. ಮಗುವನ್ನು ಮಲಗಿಸಿ ಬಿಕ್ಕಿ ಬಿಕ್ಕಿ ಅಳುವ ತಾಯಿ, ಹಾಸ್ಯ ಚಟಾಕಿಗಳ ಹಾರಿಸಿ ಏಕಾಂತದಲ್ಲಿ ರೋಧಿಸುವ ಗಂಡಸು, ನಾನು ಚೆನ್ನಾಗಿದ್ದೇನೆ ಎಂದೇ ಮೌನವಾಗಿ ಉಳಿದು ಬಿಡುವ ಗೆಳತಿ, ಅವಳ ಹೆಗಲಿಗೆ ತಲೆಯಿಟ್ಟು ಕಣ್ಣೀರೊಳಿಸಿಕೊಳ್ಳುವ ಗೆಳೆಯ, ನಾವೆಲ್ಲರೂ ನೋವುಂಡವರೇ. ಹೇಳಲು ಅನುಭವಿಸಲು ಆಗದ ಬೇಗುದಿಗಳು ಹಲವು ವಿಧ, ಮರೆಯಲಾಗದವು ಕೆಲವು ಇತ್ತೀಚೆಗೆ ಉಂಟಾದವು, ಕೆಲವು ಸ್ವಯಂಕೃತ, ಮತ್ತೆ ಕೆಲವು ನಮ್ಮವರೆಂದು ನಂಬಿದವರು ಗೈದ ವಿಕೃತ. ನಮ್ಮನ್ನು ನೋಯಿಸಿದ್ದು ಏನಾಗಿರಬಹುದು? ಮುರಿದ ನಂಬಿಕೆ, ಹಿಂತಿರುಗಿ ಬಾರದ ಪ್ರೀತಿ, ಸಾಧಿಸಲಾಗದ ಕನಸು, ಕಳೆದು ಹೋದ ನನ್ನವರು, ಬಾಲ್ಯದ ಅವಮಾನಗಳು, ಅಗತ್ಯವಿದ್ದಾಗ ದೊರೆಯದ ಕಾಳಜಿ, ನಾವೆಲ್ಲರೂ ನೋವುಂಡವರೇ. ನೋವು ದುರ್ಬಲತೆಯಲ್ಲ, ನಾವು ದುರ್ಬಲರೂ ಅಲ್ಲ. ನೋವು ದುರ್ಬಲತೆಯಲ್ಲ, ನಾವು ದುರ್ಬಲರೂ ಅಲ್ಲ. ನೋವು ಮನುಷ್ಯತ್ವದ ಭಾವ ಸಂಕೇತ. ನಮ್ಮ ಬದುಕಿನ ಹೆಜ್ಜೆಗುಳಿತು ಹೋರಾಡಿದ ಹೋರಾಟಗಳ ಸ್ಮಾರಕ. ಕನಸು ಅಳಿಸಿದವರ, ಕಣ್ಣೀರು ಬರಿಸಿದವರ ನೆನಪಿನ ಎಲ್ಲ ಒಟ್ಟು ಲೆಕ್ಕ. ಹೌದು, ನಾವು ಬಾಧಿತರೆ, ನಾವು ನಿತ್ಯ ಶೋಷಿತರೆ, ದಗ್ಧತೆಗೆ ಸಿಲುಕಿದ ಮುಗ್ಧರೆ. ಆದರೆ ನಮ್ಮಲ್ಲೇ ನಮಗೆ ಸಾಂತ್ವನವಿದೆ. ನಾವು ಯಾರಿಗೂ ಕೇಡು ಬಗೆದಿಲ್ಲವೆಂಬ ನೆಮ್ಮದಿ ಇದೆ. ಒಂದು ಸ್ನೇಹಭರಿತ ನಗು, ಒಂದು ಕಾಳಜಿಯ ಸ್ಪರ್ಶ, ನಿನ್ನೊಂದಿಗಿರುವನೆನ್ನುವ ಒಲವು ನಮ್ಮನ್ನು ಮತ್ತೆ ಚಿಗುರಿಸುತ್ತದೆ. ಮತ್ತೆ ಹಸಿರಾಗಿ ಉಸಿರಾಗಿ ನಂಬಿದವರನ್ನು ಕಾಯುತ್ತೇವೆ. ಒಳಗೊಳಗೆ ಭೂತದ ಬೇಗೆಗೆ ಬೇಯುತ್ತೇವೆ. ನಾವೆಲ್ಲರೂ ನೋವುಂಡವರೇ.